ಆದ್ರೆ ಇದೇ ರೀಜನ್ ಅಂತ ಇರೋದಿಲ್ಲ. ಅಂದ್ರೆ ಇವಾಗ ಇಲ್ಲಿ ಹುಟ್ಟಿದವರು ಮುಂದಿನ ಜನ್ಮದಲ್ಲಿ ಬೇರೆ ಇನ್ನೆಲ್ಲೋ ಹುಟ್ಟಿರ್ತಾರೆ. ಸೊ ಎಲ್ಲಿ ಬೇಕಾದ್ರೂ ಆಗ್ಬಹುದು ಅದು. ಆ, ಈ ಬರೀ ನೀವು ನಮ್ಮ ಬೌದ್ಧಿಕ ಪ್ರಜ್ಞೆಯಲ್ಲಿ ನಾವು ಬರೀ ಈ ಭೂಗೋಳದಲ್ಲಿ ಹುಡ್ತೀವಿ ಅಂತ ಅನ್ಕೊಂಡಿರ್ತೀವಿ. ಹ್ಮ್ ಇಂಥವು ಅನಂತ ಭೂಗೋಳಗಳಿವೆ, ಹೌದು. ಅಲ್ಲಿ ಹುಟ್ಟಿರ್ತೀವಿ ನಾವು. ಹಾಗೆ ಒಂದು ಕಾಲದ ಅಲ್ಲಿ ಅಂತಹ ಲೋಕಗಳಲ್ಲಿ ಹುಟ್ಟಿ ಈ ಲೋಕಕ್ಕೆ ಬಂದವನೇ ಎಲಾನ್ ಮಸ್ಕ್. ಅವನು ಈ ಲೋಕದವನಲ್ಲ, ಹ್ಮ್ ಇದು ಹೊಸ ವಿಷಯ. ಹೌದು. ಈ ಲೋಕದವರಿಗಾದರೆ ಈ ಲೋಕದವರಿಗೆ ಸಂಬಂಧಪಟ್ಟಂಥ ಆಲೋಚನೆಗಳು ಮಾತ್ರ ಬರ್ತವೆ. ಹ್ಮ್ ಹ್ಮ್ ಅದು ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಎಲಾನ್ ಮಸ್ಕ್ನ ಸ್ಟಡಿ ಮಾಡಿ ಲೈಫನ್ನು, ಅವನಿಗೆ ಜನಸಾಮಾನ್ಯರಿಗೆ ಬರ್ತಕ್ಕಂಥ ಐಡಿಯಾಸ್ ಆಗಲಿ ಆಲೋಚನೆಗಳಿಗೆ ಬರೋದೇ ಇಲ್ಲ. ಎಲ್ಲ ತುಂಬ ಅಬ್ನಾರ್ಮಲ್, ಹ್ಮ್ ವಿಚಿತ್ರ ಅನಿಸುತ್ತೆ ಬೇರೆಯವರಿಗೆ. ಹ್ಮ್ ಟೆಕ್ಸ್ಲಾ, ಸ್ಪೇಸ್ ಎಕ್ಸು, ನ್ಯೂರೋಲಿಂಕು, ಏನೇನೋ ಅವನು ಅನ್ವೇಷಣೆ. ಯಾಕೆಂದರೆ ಎಷ್ಟು ಅಡ್ವಾನ್ಸ್ ಲೋಕಗಳಿವೆ ನಮಗಿಂತ. ಭೂಲೋಕ, ಭುವರ್ಲೋಕ, ಸ್ವರಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ. ಓಕೆ, ಅದಲ್ಲದೆ ಯಕ್ಷಲೋಕ, ಕಿನ್ನರ ಲೋಕ, ಕಿಂಪುರುಷ ಲೋಕ, ಗಂಧರ್ವ ಲೋಕ ಅಂತ ಹಿಂದೆ ಇತ್ತು. ಹ್ಮ್ ಗಂಧರ್ವರು ಬರ್ತಾರೆ, ಯಕ್ಷರು ಬರ್ತಾರೆ, ಕಿನ್ನರರು ಬರ್ತಾರೆ, ಕಿಂಪುರುಷರು ಬರ್ತಾರೆ. ಯಕ್ಷ ಪ್ರಶ್ನೆ ಅಂತ ಮಹಾಭಾರತದಲ್ಲಿದೆ. ಹ್ಮ್ ಅವನು ಈ ಲೋಕದವನಲ್ಲ. ಹ್ಮ್ ಇನ್ಫ್ಯಾಕ್ಟ್ ಇಂಡಿಯನ್ಸ್ ಕೂಡ ಈ ಲೋಕದವರಲ್ಲ. ಹ್ಮ್ ಗೊತ್ತಿದೆಯಾ ನಿಮಗೆ? ಹ್ಮ್ ನಾವು ಈ ಭೂಮಿಗೆ ಸೇರಿದವರು ಅಲ್ವೇ ಅಲ್ಲ. ಹ್ಮ್ ನಮ್ಮ ತಾಯಿ, ಮೂಲ ತಾಯಿ ಯಾರು? ಮೇನಕೆ. ಅವಳು ಯಾವ ಲೋಕದವಳು? ಭೂಲೋಕದವಳು ಅಲ್ಲ. ಹ್ಮ್ ಅವಳು ಭೂ ಭುವಃ ಸುವಹ, ಹ್ಮ್ ಸ್ವರ್ಗಲೋಕದಿಂದ ಬಂದವಳು. ಹ್ಮ್ ಈ ಲೋಕದ ಅರಸ ಯಾರು? ವಿಶ್ವಾಮಿತ್ರ. ಇವರಿಬ್ಬರ ಮಿಲನದಿಂದ ಒಂದು ಸಂಕರ ಜಾತಿ ಉತ್ಪತ್ತಿ ಆಯಿತು. ಅವಳೇ ಶಕುಂತಲ, ಅವಳ ಮಗನೇ ಭರತ. ಭರತ. ಆ ಭರತನ ಹೆಸರು ಈ ಭರತ ಖಂಡಕ್ಕೆ ಬಂದಿದ್ದು. ಹ್ಮ್ ರಾಮನಿಗೊಬ್ಬ ತಮ್ಮ ಇದ್ದ ಭರತ. ಭರತ ಮುನಿ ಅಂತ ಒಬ್ಬ ಇದ್ದ, ಜಡಭರತ ಇದ್ದ ಅಲ್ವಾ? ಅವ್ರಿಗೆ ಯಾರ ಹೆಸರು ಈ ಭರತಖಂಡಕ್ಕೆ ಬರಲಿಲ್ಲ. ಅಂದರೆ ನಾವು ಭರತಖಂಡದವರು ಯಾರು ವಂಶದವರು? ಆ ಶಕುಂತಲ ಇಂದ ಬಂದಂಥ ಭರತನ ವಂಶದವರು. ಅಂದರೆ ಆ ಇಂಟರ್ ಪ್ಲಾನೆಟರಿ ಮದುವೆ ಭಾಳ ಹಿಂದೆನೂ ಆಗಿತ್ತು ಅಂತ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಹೌದು. ಇಂಟರ್ ಕಾಸ್ಟ್ ಅಲ್ಲ, ಪ್ಲಾನೆಟರಿ. ಇಂಟರ್ ಪ್ಲಾನೆಟರಿ ಮ್ಯಾರೇಜ್ ಆಗಿತ್ತು. ಹಾಗಾಗಿ ಕೃಷ್ಣ ಹೇಳ್ತಾನೆ ಮಹಾಭಾರತದಲ್ಲಿ ಹ್ಮ್ ಸಂಕರವರ್ಣ ಅಂತಾನೆ. ಹಾಗೆ ನೀವು ಕೇಳಿದ್ರಿ ನಾವು ಎಲ್ಲಿ ಬೇಕಾದ್ರೂ ಜನ್ಮ ತಗೋಬೋದ ಅಂತ. ಹ್ಮ್ ಬರೀ ಈ ಭೂಮಿ ಮೇಲೆ ಇರತಕ್ಕಂಥ ದೇಶಗಳಲ್ಲಿ ಮಾತ್ರ ಅಲ್ಲ. ಹ್ಮ್ ಇಲ್ಲಿ ಹುಟ್ಟಿದಂಥ ವ್ಯಕ್ತಿ ಇನ್ನೊಂದು ಜನ್ಮದಲ್ಲಿ ಲಂಡನ್ನಲ್ಲಿ ಹುಟ್ಟಬೋದು, ಅಥವಾ ಲಂಡನ್ನಲ್ಲಿ ಒಂದು ಕಾಲದಲ್ಲಿ ಜೀವಿಸಿದಂಥ ವ್ಯಕ್ತಿ ಇಂಡಿಯಾದಲ್ಲಿ ಹುಟ್ಟಬೋದು. ಆ ಥರ ಕೇಸ್ಗಳನ್ನ ನಾನು ಸುಮಾರು ನೋಡಿದ್ದೀನಿ. ಹ್ಮ್ ಜನಸಾಮಾನ್ಯರಿಗೆ ಇಷ್ಟು ಮಾತ್ರ ಅವೇರ್ನೆಸ್ ಇರ್ತದೆ. ಹ್ಮ್ ಆದರೆ ಇಂತಹ ಭೂಮಿಗಳು ಎಷ್ಟೋ ಇದೆ, ಅನಂತ. ಹ್ಮ್ ಅಲ್ಲೇ ಹುಟ್ಟಲಿಕ್ಕೆ ಕೂಡ ಸಾಧ್ಯ ಇದೆ. ಓಕೆ. ಅಲ್ಲಿಯೂ ಜೀವನ ಇದೆ, ಅಲ್ಲಿ ಜೀವಗಳಿವೆ. ಹ್ಮ್ ಸದ್ಯಕ್ಕೆ ಗೊತ್ತಾಗಿರೋದು ಏಲಿಯನ್ಸ್ ಇದ್ದಾರೆ ಅನ್ನೋದು ಮಾತ್ರ. ಹೌದು. ಆದರೆ ಏಲಿಯನ್ಸ್ಗಿಂತ 100 ಪಟ್ಟು 1000 ಪಟ್ಟು ಅಡ್ವಾನ್ಸ್ಡ್ ಲೋಕಗಳಿವೆ. ಹ್ಮ್ 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 ನಾವೇನು ದೇವರುಗಳು, ದೇವತೆಗಳು ಅಂತ ಹೇಳ್ತೀವಲ್ಲ, ಅವೆಲ್ಲ ಇರ್ತಕ್ಕಂಥ ಲೋಕಗಳು ಕೂಡ ಸಾಧ್ಯತೆ ಇದೆ. ಹ್ಮ್ ಆ ಸಾಧ್ಯತೆಗಳನ್ನು ನಾವು ತೆಗೆದು ಹಾಕೋಕ್ಕಾಗೋದಿಲ್ಲ ಅಕಾರ್ಡಿಂಗ್ ಟು ಸೈನ್ಸ್. ಸೈನ್ಸ್. ಯಾ.